ನಮಸ್ಕಾರ ಸ್ನೇಹಿತರೆ, ನಮ್ಮ ಸಿಂಪಲ್ ಕುಕಿಂಗ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಘಮ ಘಮ ಉದಿರುದಿರಾಗಿ ಬರುವಂತಹ ಈ ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ ಈಗ ರೆಡಿ ಮಾಡಿಕೊಳ್ಳುವ. ಇದರ ರುಚಿಯನ್ನು ಒಮ್ಮೆ ನೀವು ಮನೆಯಲ್ಲಿ ಮಾಡಿ ಸವಿದು ನೋಡಿ. ಅರ್ಧ kg ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ 3-4 ಈರುಳ್ಳಿಯನ್ನು ಈ ರೀತಿ ಹಂಚಿಕೊಂಡು ಒಂದು ಪಾತ್ರೆಯನ್ನು ಸ್ಟೋವ್ ಮೇಲೆ ಇಟ್ಕೊಂಡು 2 ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಕ್ರಿಸ್ಪಿಯಾಗಿ ಫ್ರೈ ಆಗುವವರೆಗೂ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಆದ ನಂತರ ಒಂದು ಬೌಲ್ ತಗೊಳ್ಬೇಕು. ಅದಕ್ಕೆ 2 ಮೀಡಿಯಮ್ ಗ್ಲಾಸ್ ಇಂಡಿಯಾ ಗೇಟ್ ಬಾಸುಮತಿ ರೈಸನ್ನು ಅರ್ಧ ಗಂಟೆ ನೆನೆಸಿ ಇಡಬೇಕು. ಅರ್ಧ ಗಂಟೆ ನೆನೆಯಲು ಇಡಬೇಕು. ಈಗ ಚಿಕನ್ನಿಗೆ ಮಸಾಲೆಯನ್ನು ಸೇರಿಸಿಕೊಳ್ಳೋಣ. ಅರ್ಧ ಕಪ್ಪು ಮೊಸರು ಮತ್ತು ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು 2 ಟೀ ಸ್ಪೂನು. ನಂತರ ಕಾಶ್ಮೀರಿ ಖಾರ 1 ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹುಡಿ, ಬಿರಿಯಾನಿ ಮಸಾಲ 1 ಟೀ ಸ್ಪೂನು, ಧನಿಯಾ ಪೌಡರ್ 1 ಟೀ ಸ್ಪೂನು, ಅರ್ಧ ನಿಂಬೆ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಅರ್ಧ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ಅರ್ಧ ಗಂಟೆ ನೆನೆಸಲಿಕ್ಕೆ ಇಡಬೇಕು. ಈಗ ರೈಸ್ ಮಾಡಿಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ನೀರು ಹಾಕಿಕೊಂಡು ನಿಂಬು, ಉಪ್ಪು, ಕಡಿ ಮಸಾಲೆಗಳನ್ನು ಹಾಕಿ ಕುದಿ ಬರುವವರೆಗೂ ಕುದಿಸಬೇಕು. ನೀರು ಕುದ್ದು ಬಂದ ಮೇಲೆ ನಾವು ನೆನೆಸಿಟ್ಟುಕೊಂಡಿರುವಂತಹ ಬಿರಿಯಾನಿ ರೈಸನ್ನು ಹಾಕಿ 70-80% ಬೇಯಿಸಬೇಕು. ರೈಸು ಬೆಂದ ಮೇಲೆ ಅದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳಬೇಕು. ನಂತರ ನೆನೆಸಿಟ್ಟಂತಹ ಚಿಕನ್ನನ್ನು ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿಕೊಂಡು ಚಿಕನ್ನನ್ನು ಸೇರಿಸಿ ಫ್ರೈ ಮಾಡಿಕೊಳ್ಬೇಕು. ಒಂದು 10-15 ನಿಮಿಷ ಫ್ರೈ ಮಾಡ್ತಾನೆ ಇರಬೇಕು. ಮಧ್ಯ ಮಧ್ಯದಲ್ಲಿ ತಿರುಗಿಸಿ ನೋಡಬೇಕು. ಇಲ್ಲ ಅಂದರೆ ಕೆಳಗಡೆ ಅಂಟ್ಕೊಂಡು ಬಿಡುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಆಯಿಲ್ ಸಪ್ರೇಟ್ ಆಗುವವರೆಗೂ ಫ್ರೈ ಮಾಡಬೇಕು. ಸಪ್ರೇಟ್ ಆದರೆ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಸರಿಯಾಗಿ ಬೆಂದಿದೆ. ನಾವು ಇದಕ್ಕೆ ಈಗ ಬಿರಿಯಾನಿ ರೈಸನ್ನು ಸೇರಿಸಿಕೊಳ್ಳೋಣ. ಬಿರಿಯಾನಿ ರೈಸನ್ನು ಸೇರಿಸಿಕೊಂಡು ಈ ರೀತಿ ಬೆರೆಸಿ ಸೇರಿಸಬೇಕು. ಸೇರಿಸಾದ್ಮೇಲೆ 2 ಟೀ ಸ್ಪೂನ್ ತುಪ್ಪ, ಕೇಸರಿ ಹಾಲು, ಫುಡ್ ಕಲರು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಇದು ಆಪ್ಷನಲ್ಲು. ಹಾಕಿದರೆ ಚೆನ್ನಾಗಿ ಕಾಣ್ತದೆ ನೋಡಲಿಕ್ಕೆ. ಫ್ರೈ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಮ್ಮಿ ಬೆಂಕಿಯಲ್ಲಿ 5-10 ನಿಮಿಷ ಇದನ್ನು ದಮ್ ಮಾಡಲಿಕ್ಕೆ ಇಡಬೇಕು. ದಮ್ ಆದಮೇಲೆ ನೋಡಿ ಈಗ ರೆಡಿಯಾಗಿದೆ. ನೋಡಿ ಹೇಗೆ ಬಂದಿದೆ ಅಂತ, ಉದುರಾಗಿ ನೋಡಿ, ಉದುರಾಗಿ ಕಲರ್ ಬಂದಿದೆ. ಚಿಕನ್ ಬೆಂದಿದೆ. ಹೀಗೆ ಚಿಕನ್ ಬೇಯಬೇಕು. ನೋಡಿ ಎಳೆಯಾಗಿ ಉದುರಾಗಿದೆ. ಈಗ ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ. ಸ್ನೇಹಿತರೆ, ಇದನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.
ಸವಿಯಲು ಸಿದ್ಧವಾಗಿದೆ ಈಗ. ನಮಸ್ಕಾರಗಳು.